ರೀತಿಯ ಇಲ್ಲ, ಯಾವತ್ತಿಗೂ ಜಗಳ ಇಲ್ಲ. ಅವರಷ್ಟು ಅನ್ಯೋನ್ಯವಾಗಿದ್ದ ಜೋಡಿನ ನಾವು ನೋಡೂ ಇಲ್ಲ. ತುಂಬ ಅನ್ಯೋನ್ಯವಾಗಿ ಒಬ್ರಿಗೊಬ್ಬರು ಜೀವಕ್ಕೆ ಜೀವಾಗಿ ಬೆರೆತುಕೊಂಡು ಒಟ್ಟಿಗೆ ಚೆನ್ನಾಗಿ ಬಾಳದಂಥವ್ರವರು ಆಯಿತಾ. ಅವ್ರು ಅದೇ ರೀತಿಯಲ್ಲೇ ಒಂದಾಗ್ಬಿಟ್ಟಿದ್ದಾರೆ ಈಗಲೂ ಅನ್ನೋಂಥ ನಾವು ತಿಳ್ಕೊಂಡಿದ್ದೀವಿ ಆಯಿತಾ. ಸೊ ಅವ್ರ ಸಾವು ತುಂಬ ನಮಗೆ ನೋವು ಕೊಟ್ಟಿದೆ, ಇಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ಅಂದರೆ ಅವರು ಗಂಡನ ಸಾವು ಯಾವ ರೀತಿ ಆಗಿದೆ ಅಂತ ನಮಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ನೋಡಿದಾಗ ಬಾಡಿ ಯಾವ ರೀತಿ ಇತ್ತು? ನಾವು ಬಾಡಿ ಆ್ಯಕ್ಚುಲಿ ನೋಡಿಲ್ಲ. ನೀವು ಇವಾಗಲಿನವರೆಗೂ ಬಾಡಿ ನೋಡಿಲ್ಲ ಇನ್ನೂ ನಾವು ಆಯಿತಾ. ಯಾಕಂದರೆ ಸಾವು ಆಗಿದೆ ಅನ್ನೋದು ಗೊತ್ತಾದಮೇಲೆ ನಾವು ಹೋಗಿ ಹಾಸ್ಪಿಟ್ಲ್ ಹತ್ರ ಅಷ್ಟೇ ಹೋಗಿರೋದು. ಆ ನಂತರ ಏನೇನಾಗಿದೆ ಅನ್ನೋದು ಗೊತ್ತಿಲ್ಲ. ಈಗ ಜಸ್ಟ್ ಸ್ಟೇಷನ್ ಹತ್ರ ಬಂದಿದ್ದೀವಿ. ಈಗ ಅವರು ಮಗ ಹೇಳಿದ್ದು ಪ್ರಕಾರ ಯಾವ ರೀತಿ ಆಗಿತ್ತು ಅಂತ ಹೇಳ್ತಾ ಅದು ಗೊತ್ತಿಲ್ಲ ಸರ್. ಅವ್ರ ಮಗ ಯಾವುದೇ ರೀತಿಯಾದ ನಮ್ಮ ಜೊತೆಯಲ್ಲಿ ಏನು ಮಾತುಕತೆ ನಡೆದಿಲ್ಲ ಅವ್ರ ಜೊತೆಯಲ್ಲಿ. ಬಟ್ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದೆ 100% ಸರ್. ಅದನ್ನು ನಾವು ಕಣ್ಣಿಂದ ನೋಡಿದ್ದೀವಿ ಸುಮಾರು ವರ್ಷಗಳಿಂದ ಆಯಿತಾ. ಆ ಥರದ್ದು ಯಾವುದೇ ಸಮಸ್ಯೆ ಇಲ್ಲ. ಅವರಿಗೊಬ್ಬರು ಅನ್ಯೋನ್ಯತೆ ಇನ್ನೊಬ್ರಿಗೆ ಮಾದರಿಯಾಗಿತ್ತು. ಅವರು ಒಂದು ದಿನವೂ ಗಂಡನ್ನು ಬಿಟ್ಟು ಎಲ್ಲೂ ಒಟ್ಟಿಗೆ ಹೋಗ್ಬೇಕಾದ್ರೂ ಜೊತೆಲೇ ಹೋಗೋರು, ಎಲ್ಲೇ ಬಂದರೂ ಜೊತೆಲೇ ಬರೋರು. ಅವ್ರ ಗಂಡ ಹೆಂಡತಿ ಒಬ್ಬರು ಸಪ್ರೇಟಾಗಿ ಹೋಗಿದ್ದ ದಿನಗಳೇ ಇಲ್ಲ ಎಲ್ಲೂ. ಅಷ್ಟು ಅನ್ಯೋನ್ಯವಾಗಿದ್ದವರು. ಇದು ದಾರುಣ ಸಾವು ಅಂತ ಹೇಳಬೇಕು ಅಥವಾ ಏನಂತ ಹೇಳಬೇಕು ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಇದಂತೂ ಏನಂತಾರೆ ತುಂಬ ಒಂಥರ ಘನಘೋರ ಕೃತ್ಯ ಅಂತ ಹೇಳ್ಕೊಬೋದು. ಬಟ್ ಏನಂತಾರೆ ಇದು ನಮಗೆ ಬದುಕಿರೋಷ್ಟು ದಿವಸನೂ ಕಾಡೋ ಅಂಥ ಒಂದು ನೋವು ನಮ್ಮ ಸಂಬಂಧಗಳಲ್ಲಿ. ಸರ್ ನಿನ್ನೆ ನನಗೆ 3 ಗಂಟೆಲಿ ಫೋನ್ ಬಂತು, ಈ ಥರ ತೊಂದರೆ ಆಗಿದೆ, ಇಮಿಡಿಯೇಟ್ ಹಾಸ್ಪಿಟ್ಲ್ ಹತ್ರ ಹೋಗು ಅಂತ. ನಮ್ಮ ಅಕ್ಕ ಫೋನ್ ಮಾಡಿದ್ದವ್ರು ನನಗೆ. ಇಮಿಡಿಯೇಟ್ ನಾನು ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋದೆ. ಅದಕ್ಕೂ ಮುಂಚೆನೇ ಹರ್ಷ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಹರ್ಷ ಹಾಸ್ಪಿಟ್ಲಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ನಮ್ಮ ಮಾವನ ಕರ್ಕೊಂಬಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ. ಅಲ್ಲಿ ನೋಡಿ ಇಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ನಾನು ಬಾಮೈದ ಫೋನ್ ಮಾಡ್ದೆ, ಹಿಂಗೆ ಆಗಿದೆ ಮಾವ ಬೇಗ ಬನ್ನಿ ಅಂತ. ನಾನು ಅಲ್ಲೋದೆ, ಅವಾಗ ನೋಡಿದ್ರೆ ಅವರು ಡೆತ್ ಆಗಿತ್ತು. ಬಟ್ ಅವರು ಇದು ಮಾಡಿ ಪೋಸ್ಟ್ಮಾರ್ಟಮ್ ಹತ್ರ ಹಾಕಿ ಇನ್ವೆಸ್ಟಿಗೇಷನ್ ನಡೆಸಿ ಆದಮೇಲೆ ಅದು ರಿಪೋರ್ಟ್ ಎಲ್ಲ ಬಂದಮೇಲೆ ನಿಮ್ಗೆ ಇದು ಮಾಡ್ತೀವಿ, ಪೊಲೀಸ್ನವರೆಲ್ಲ ಬರಲಿ ಇಂಟಿಮೇಟ್ ಮಾಡಿದ್ದೀವಿ ಅಂದರು. ಆಮೇಲೆ ಅವ್ರ ನಂತರ ಬಂದರು, ಅದೆಲ್ಲ ಇದು ತೊಗೊಂಡ್ರು, ಅಲ್ಲಿಂದ ಹೊರಟ್ರು. ಆಮೇಲೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದೆ. ನಮ್ಮ ಅಕ್ಕ ಫೋನ್ ಮಾಡಿದಾಗ ಫೋನ್ ತೆಗೆದವರು ಮಾತಾಡಿದವರು, ಬರ್ತಾಯಿದ್ದೀನಿ ಕಣೋ ಏನಾಗಿದೆಯೋ ಅಂದರು. ಇಲ್ಲ ಏನೂ ಆಗಿಲ್ಲ, ಬಾ IC ವಾರ್ಡಲ್ಲಿದ್ದಾರೆ ಮಾವ, ನೀನು ಬಾ ಅಂತ ಹೇಳಿದೆ. ಅದಕ್ಕೆ ಅವರು ಆಯಿತು ಬರ್ತಾಯಿದ್ದೀನಿ, ಆನ್ ದ ವೇಲಿದ್ದೀನಿ, ಗೊರಗಂಟೆಪಾಳ್ಯದಲ್ಲಿದ್ದೀನಿ ಇದು. ತಿರ್ಗೊಂದ್ಸಲಿ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಆಯಿತು ನಾನು ಇಲ್ಲಿ ನೆಲಮಂಗಲ ಹತ್ರ ಇಳೀತಾ ಇದ್ದೀನಿ ಅಂತಂದರು. ಯಾರ ಜೊತೆ ಬರ್ತಾ ಇದೆಯಮ್ಮ ಅಂದರೆ ಇಲ್ಲ ನಾನೇ ಬರ್ತಾಯಿದ್ದೀನಿ, ನೆಲಮಂಗಲ ಹತ್ರ ಇದ್ದೀನಿ, ಇನ್ನೊಂದು 10 ನಿಮಿಷ ಬಂದೆ ಅಂದರು. ಲೊಕೇಶನ್ ಕಳಿಸೋ ಅಂದೆ. ನಾನು ಲೊಕೇಶನ್ ಕಳಿಸ್ಲಾ ಅಂದಿದ್ದಕ್ಕೆ ಅವ್ರು ಏನಂದರು, ನಾನೇ ನಿನಗೆ ಲೊಕೇಶನ್ ಕಳಿಸ್ತೀನಿ ತಾಳು, ಈಗ ಎಲ್ಲಿದ್ದೀನಿ ಅಂತ ಹೇಳಿ ಕಟ್ ಆದ ನಂಬರು ತಿರ್ಗಾ ಕನೆಕ್ಟ್ ಆಗಲೇ ಇಲ್ಲ ನನಗೆ. ಕೊನೆಗೆ 6:45 7 ಗಂಟೆಯಲ್ಲಿ ಪೊಲೀಸ್ನವರು ಟ್ರ್ಯಾಕ್ ಮಾಡಿ ಈ ನಂಬರ್ ಯಾಕೋ ನಮಗೂ ಭಯ ಆಯಿತು, ಏನು ಹಿಂಗೆ ಥರ ಆಗ್ತಾಯಿದೆಯಲ್ಲ ಫೋನ್ ತೆಗಿತಲ್ಲ ಅಂತ ಹೇಳಿದಾಗ ಅವರು ಪೊಲೀಸ್ನವರು ಟೌನ್ ಪೊಲೀಸ್ನವರು ಟ್ರ್ಯಾಕ್ ಮಾಡಿ ಕೊಟ್ಟರು. ಈ ಲೊಕೇಶನಲ್ಲಿದೆ ಹೋಗಿ ಇಮಿಡಿಯೇಟು ಅಲ್ಲಿ ಸರೌಂಡಿಂಗಲ್ಲಿ ಹುಡುಕಿ ನೋಡಿ ಅವ್ರು ಅಲ್ಲೇ ಎಲ್ಲೋ ಇದ್ದಾರೆ, ಟ್ರ್ಯಾಕ್ ಆಗ್ತಾಯಿದೆ, ಇಲ್ಲೇ ಲೊಕೇಶನ್ ಬ್ಲಿಂಕ್ ಆಗ್ತಾಯಿದೆ ಅಂದರು. ನಾವು ಅಲ್ಲಿ ಹೋಗಿ ಹುಡುಕ್ದೋ, ಬಟ್ ಎಲ್ಲೂ ಕನೆಕ್ಟ್ ಆಗಿಲ್ಲ. ಕೊನೆಗೆ ಒಬ್ಬ ನಮ್ಮ ರಿಲೇಷನ್ ಒಬ್ಬ ಹುಡುಗ ಇಲ್ಲಿ ಇರ್ಬೋದು, ಒಂದು ಅಂದಾಜು ಈ ಕಡೆ ಬನ್ನಿ ಲೈವ್ ಲೊಕೇಶನ್ ಅಂತ ಹೇಳಿದ್ರು. ನಾವು ಅಲ್ಲೋಗಿ ನೋಡಿದಾಗ ಅವರು ಈ ಥರ ಹ್ಯಾಂಗ್ ಮಾಡ್ಕೊಂಡಿದ್ರು. ಅದನ್ನು ನೋಡಿ ನಾವು ಪೊಲೀಸ್ನವ್ರು ಇಂಟಿಮೇಟ್ ಮಾಡ್ದೆ. ಆಮೇಲೆ ಬಂದು ಪೊಲೀಸ್ನವರು ಕೆಲವು ಇನ್ಫಾರ್ಮೇಷನ್ನ ತೊಗೊಂಡು ವಿಡಿಯೋ ತೊಗೊಂಡು ಅಲ್ಲಿಂದ ಬಾಡಿನ ನೆಲಮಂಗಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು. ಈಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಇದ್ದಾರೆ ನಮ್ಮ ಅಕ್ಕ, ನಮ್ಮ ಭಾವ ಸುಧಾ ಅಲ್ಲೇ ಇದ್ದಾರೆ, ಇಬ್ಬರು ಅಲ್ಲೇ ಇದ್ದಾರೆ. ಈಗ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಬಂದಿದೆ, ಅವ್ರಿಗೆ ಎನ್ಕ್ವೈರಿಗೆ ಹೇಳಿದ್ದಾರೆ. ಅವರು ಏನು ಕೇಳ್ತಾರೋ ಅದು ಇದೆಲ್ಲ ನಾವು ಒದಗಿಸಿದ್ದೀವಿ. ಅವರು ಇನ್ವೆಸ್ಟಿಗೇಷನ್ ಮಾಡಿ ಏನು ಹೇಳ್ತಾರೋ ನಮಗೆ ಒಟ್ಟಿನಲ್ಲಿ ನಮ್ಮ ಭಾವಂಗೂ ನಮ್ಮ ಅಕ್ಕಂಗೂ ಏನಾಗಿದೆ ಕಾರಣ, ರಿಯಲ್ ಫ್ಯಾಕ್ಟ್ ಏನಿದೆ ಅದು ಕಂಪ್ಲೀಟ್ ಗೊತ್ತಾಗಬೇಕು. ನಮಗೆ ನ್ಯಾಯ ಸಿಗಬೇಕು. ನಮ್ಮ ಅಕ್ಕಂಗೆ ಆಗಲಿ ನಮ್ಮ ಭಾವಂಗೆ ಆಗಲಿ ಏನಾಗಿದೆ ಅನ್ನೋದು ಕಂಪ್ಲೀಟ್ ವರದಿ ಬೇಕು, ನಮಗೆ ನ್ಯಾಯ ಬೇಕು. ನಾವು ಅದನ್ನು ಮನವಿ ಮಾಡ್ತಾ ಇದ್ದೀವಿ. ಪೊಲೀಸ್ ಅನುಮಾನ ಇದೆ ನಮಗೆ, ಇಬ್ಬರು ಸಾವಲ್ಲೂ ಅನುಮಾನ ಇದೆ ನಮಗೆ. ಏನಾಗಿದೆ ಇಲ್ಲ ಅವರೇ ಜಗಳ ಮಾಡ್ಕೊಂಡಿದ್ದಾರ ಇತ್ತೊಂದಾಗಿದೆಯಾ ನಮಗೆ ಗೊತ್ತಾಗ್ತಾ ಇಲ್ಲ ಕ್ಲಿಯರಾಗಿ. ಅದರಿಂದ ಪೊಲೀಸ್ನವ್ರು ಮರೆಯೋಕ್ಕೆ ಬಂದಿದ್ದೀವಿ. ಅವರಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ನಿಮ್ಮ ಮುಖಾಂತರನೂ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಮ್ಮ ಜಗಳ ಮಾಡ್ಕೊಂಡವ್ರೆ, ಅವರ ಗಂಡ ಹೆಂಡತಿಲಿ ಏನಾದ್ರು ಜಗಳ ಬಂದಿದೆಯಾ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಡ್ಯೂಟಿಗೆ ಹೋಗಿದ್ರ? ಡ್ಯೂಟಿಗೆ ಹೋಗಿದ್ದಾರೆ, ಡ್ಯೂಟಿ ಮೇಲೆ ಬಂದಿದ್ದಾರೆ, ಡ್ಯೂಟಿ ಮೇಲೆ ಇದ್ದರು ನಮ್ಮ ಅಕ್ಕವರು. ಡ್ಯೂಟಿ ಮೇಲೆ ಬಂದು ಇದು ಆಗಿದೆ.